ಆಗಿದ್ದಾರೆ ಬಿಕಾಸ್ ಅವರು ಕೂಲಿ ಸಿನಿಮಾ ಚಿತ್ರದಲ್ಲಿ ಕೂಲಿ ಸಿನಿಮಾ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ ಹೈದರಾಬಾದಲ್ಲಿ. ಅವರು ಕೂಡ ಯಶಸ್ಸನ್ನ ಕಳಿಸಿದ್ದಾರೆ. ಹಾಗೆ ನಮ್ಮ ಚಿತ್ರತಂಡದ ಅನೇಕರು ಚಿತ್ರೀಕರಣದಲ್ಲಿ ಭಾಗಿಯಾಗಿರುವುದರಿಂದ ಅವರೆಲ್ಲರ ವಿಶ್ವಾಸ ನಮ್ಮ ಮೇಲಿದೆ. ಹಾಗೆ ಶುರುವಿಗಿಂತ ಮುಂಚೆ ಈ ಸಿನಿಮಾದ ಅಣ್ಣ ವಾಸನ ಪ್ರಶ್ನೆ ಆ ಪದ ಚೆನ್ನಾಗಿದೆ ನೀವು ಕೇಳಿದ್ದು. ಸ್ಪೆಕ್ಟಾಕ್ಯುಲರ್. ಇಲ್ಲ ನೀವು ಹೇಳಿದಾಗಿತ್ತು ಆರ್ಕೆಸ್ಟ್ರಾ ಫೀಲ್ ಆಗೋಯ್ತು ನಂಗೊಂದ್ಸರಿ. ಸೊ ದ ಮೋಸ್ಟ್ ಸ್ಪೆಕ್ಟಾಕ್ಯುಲರ್ ಥಿಂಗ್ಸ್ ಅಬೌಟ್ ದ ಫಿಲ್ಮ್ ಅಂತ ನಮ್ಮ ವಾಸನ ಕೇಳಿದ್ದಾರೆ. ಸೊ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಹಾಡನ್ನ ರಿಲೀಸ್ ಮಾಡ್ತಾ ನಮ್ಮ ಪ್ರೊಡ್ಯೂಸರ್ ಮತ್ತೆ ನಮ್ಮ ಹೀರೋ ನನ್ನ ಇಡೀ ತಂಡದ ಜೊತೆ ಮಾತಾಡ್ತಾ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿ ಶ್ರೀಧರ್ ಅವರು ಎಲ್ಲರ ಜೊತೆ ಮಾತಾಡ್ತಾ ಹಾಗೆ ಪ್ರೆಸ್ ಮೀಟ್ ಕ್ಯಾರಿ ಮಾಡೋಣ. ಮೊದಲು ದ ಸ್ಪೆಕ್ಟಾಕ್ಯುಲರ್ ಥಿಂಗ್ಸ್, ದ ಮೇಜರ್ ಥಿಂಗ್ ಇನ್ ದ ಫಿಲ್ಮ್ ಅಂದ್ರೆ ಇಟ್ ಇಸ್ ಅ ರಿಯಲ್ ಸ್ಟೋರಿ ಬೇಸ್ಡ್ ಸಿನಿಮಾ. ಸಿನಿಮಾದ ಕಥೆಯನ್ನು ಶುರು ಮಾಡಿದಾಗ ಈ ಮಣ್ಣಿನ ಕಥೆಯನ್ನು ಮಾಡಬೇಕು ಅಂತ ನಮ್ಮ ಇಡೀ ಚಿತ್ರತಂಡ ಡಿಸೈಡ್ ಮಾಡಿದ್ವಿ. ಈ ಮಣ್ಣಿನ ಕಥೆ ಇದ್ರೆ ಏನು? ಈ ಮಣ್ಣಿನ ಕಥೆ ಅಂತಂದ್ರೆ ಇಲ್ಲಿ ನಮಗಾಗ್ತಿರೋ ಶೋಷಣೆಗಳು, ನಮಗಾಗ್ತಿರೋ ಅನ್ಯಾಯ, ಅದರ ವಿರುದ್ಧ ನಮ್ಮ ಹೋರಾಟ, ಅದರ ವಿರುದ್ಧ ನಮ್ಮ ಚಿತ್ರದ ಮುಖ್ಯ ಪಾತ್ರಧಾರಿಗಳು ಏನ್ ಪ್ರೊಟಾಗನಿಸ್ಟ್ ಇದ್ದಾರೆ ಸಂಜು ಮತ್ತು ಗೀತಾ, ಅವರಿಬ್ಬರ ಹೋರಾಟ ಹೇಗಿರುತ್ತೆ ಅಂತ ನಾವು ಚಿತ್ರಕಥೆಯನ್ನು ಶುರು ಮಾಡಿದಾಗ ರಿಯಲ್ ಇನ್ಸಿಡೆಂಟ್ ಅನ್ನು ಇಟ್ಕೊಂಡು ನಮಗೆ ನಮ್ಮ ಮಣ್ಣು ಅಂತ ಹತ್ತಿರಕ್ಕೆ ಸಿಕ್ಕಿದ್ದು ಶಿಡ್ಲಘಟ್ಟ. ಶಿಡ್ಲಘಟ್ಟ, as you all know, it's very famous for silk and milk. ಸೊ ಈ ಸಿಲ್ಕ್ ಅನ್ನೋ ಮೊದಲನೇ ಪಾಯಿಂಟ್ ಅನ್ನು ನಾವು ಎತ್ಕೊಂಡು ಚಿತ್ರಕಥೆ ಮಾಡಿದ್ವಿ. ನನ್ನ ಜೊತೆಗೆ ನನ್ನ ಸ್ನೇಹಿತ ಚಂದ್ರಚೂಡ್ ಅವರು ಈ ಸಿನಿಮಾದ ಚಿತ್ರಕಥೆಗೆ ಮತ್ತೆ ಸಹಾಯ ಮಾಡಿದ್ರು. ಮತ್ತೆ ಇದ್ವಿ ಜಯಲಾಭರಾಯ್ಕ ಅವರು ಬಂದಿಲ್ಲ, ಬರ್ತಾರೆ ಅನಿಸುತ್ತೆ. ಈ ಸಿಲ್ಕ್ ಅನ್ನೋದೇನಾಗಿದೆ, ಇವತ್ತು ಹೈಯೆಸ್ಟ್ ಸಿಲ್ಕ್ ತಯಾರು ಮಾಡ್ತಾ ಇರೋದು ಶಿಡ್ಲಘಟ್ಟ ನಮ್ಮ ರಾಜ್ಯದಲ್ಲಿ. ಆ ಸಿಲ್ಕ್ ನಾವು ತಯಾರು ಮಾಡಿ ಅದರಿಂದ ರೇಷ್ಮೆಯ ಸೀರೆಗಳನ್ನ, ರೇಷ್ಮೆ ಪದಾರ್ಥಗಳನ್ನು ತಯಾರು ಮಾಡಿ ನಮ್ಮ ಕರ್ನಾಟಕದ ಮಾರುಕಟ್ಟೆಗೆ ಬಿಡ್ತಾ ಇಲ್ಲ. ಅವುಗಳೆಲ್ಲವನ್ನು ಸ್ಟ್ರೈಟ್ ಆಗಿ ಧರ್ಮಾವರಂ, ಕಾಂಜೀಪುರಂ ಈ ತರದ ಜಾಗಗಳಿಗೆ ತಗೊಂಡೋಗಿ ಸೇರಿಸ್ತಾರೆ. ಅಲ್ಲಿ ಅವು ಕರ್ನಾಟಕದ ಈ ಶಿಡ್ಲಘಟ್ಟದ ರೇಷ್ಮೆ ಸೀರೆಗಳು ಕಂಚಿ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ, ಧರ್ಮಾವರಂ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ, ಬನಾರಸ್ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ. ಆ ಮಾರ್ಕೆಟ್ಗಳಲ್ಲಿ ಅವುಗಳ ಹೆಸರಲ್ಲಿ ಅವು ವ್ಯಾಪಾರಕ್ಕೆ ಬರ್ತವೆ. ಈ ತರದ ಒಂದು ಸಮಸ್ಯೆಯನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದಾಗ ಚಿತ್ರಕಥೆ ಮುಂದುವರಿತಾ ಹೋದಾಗ ಅಲ್ಲಿ ಆ ರೇಷ್ಮೆ ಬೆಳೆಗಾರರಿಗೆ ಆಗುವ ಅನಾನುಕೂಲಗಳೇನು, ಅವರಿಗೆ ಯಾವ ತರದ ಕಾಯಿಲೆಗಳು ಅವ್ರನ್ನ ಕಾಡ್ತಾ ಇದೆ, ಅವರಿಗೆ ಯಾವ ತರದ ಮಾರುಕಟ್ಟೆ ಇದೆ, ಅವರಿಗೆ ಸರ್ಕಾರದಿಂದ ಎಷ್ಟು ಪಾಲಿಸೀಸ್ ಇದೆ, ಇದೆಲ್ಲವನ್ನು ಕಥೆಯ ಒಳಗಡೆ ಇನ್ಕಾರ್ಪೊರೇಟ್ ಮಾಡ್ತಾ ಚಿತ್ರದ ಕಥೆಯನ್ನ ರೂಪಿಸೋದಕ್ಕೆ ತಯಾರಾದ್ವಿ. ಈ ಚಿತ್ರದ ಕಥೆಯ ಮೂಲ ಕಾನ್ಸೆಪ್ಟ್ ಇದು ಒಬ್ಬ ಕನ್ನಡದ ಸೂಪರ್ ಸ್ಟಾರ್ ಒಬ್ಬರ ಕನಸು. ಅದನ್ನ ಇಲ್ಲಿವರೆಗೂ ನಾನು ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಟುಡೇ ಇಟ್ಸ್ ಅ ಟೈಮ್. ಇವತ್ತು ನಾನು ಅವರ ಹೆಸರನ್ನ ಈ ವೇದಿಕೆ ಮೇಲೆ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ದಟ್ ಇಸ್ ಬಾದ್ಶಾ ಕಿಚ್ಚ ಸುದೀಪ್ ಅವರು. ನಾನು ಒಂದು ಸಿನಿಮಾದ ಸುದೀಪ್ ಅವರು ಡೈರೆಕ್ಟ್ ಮಾಡ್ತಿದ್ರು, ನಾನು ಆಕ್ಟ್ ಮಾಡ್ತಾ ಇದ್ದೆ ಆ ಸಿನಿಮಾದಲ್ಲಿ, ಮಾಣಿಕ್ಯ ಅಂತ ಸಿನಿಮಾ. ಆ ಸಿನಿಮಾದಲ್ಲಿ ರಾತ್ರಿ ಊಟ ಮಾಡ್ತಾ ಹಾಗೆ ಒಂದು ಚರ್ಚೆ ಮಾಡ್ತಿದ್ದೆ. ಆ ಚರ್ಚೆಯಲ್ಲಿ ನಾನು ಜಪಾನ್ ಅಂತ ಕರೆಯೋದು, ಜಪಾನ್ ನೀನು ಈ ಥರದ ವಿಷಯಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಪೆಷಲಿಸ್ಟ್ ಇದೆಯಾ, ಇದನ್ನ ಕಥೆ ಮಾಡುವಂತ ನನಗೊಂದು ಕಾನ್ಸೆಪ್ಟ್ ಹೇಳಿದ್ರು. ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಾಡಿದ ಕತೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 2. I thank my Badsha for his support. And ಈ ಪರ್ಟಿಕ್ಯುಲರ್ ಸಾಂಗ್
ಮಳೆಯಂತೆ ಬಾ, ಬೆಳಗಂತೆ ಬಾ. ಈ ಸಾಂಗನ್ನು ಕೂಡ ಅವರಿಂದಲೇ ಲಾಂಚ್ ಮಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ಆಸೆ ಆಗಿತ್ತು. ಸೊ ಹಾಗಾಗಿ ಈ ಸಾಂಗ್ ಲಾಂಚನ್ನು ಕೂಡ ಅವರೇ ಮಾಡಿದ್ದಾರೆ. ಅದನ್ನು ಡೌನ್ ದ ಲೈನ್ ನಮ್ಮ ಪ್ರೊಡ್ಯೂಸರ್ ಚಲವಾದಿ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಈ ಚಿತ್ರದ ಸಂಗೀತ ನಿರ್ದೇಶಕ ವಿ ಶ್ರೀಧರ್ ಅವರು, ಹಾಗೆ ಈ ಚಿತ್ರದ ನಾಯಕ ನಟ ಶ್ರೀಧರ್ ಗೆಡ್ಡಿ ಅವರು ಎಲ್ಲರನ್ನೂ ಕರೀತಾ ದ ಸ್ಪೆಕ್ಟಾಕ್ಯುಲರ್ ಪಾಯಿಂಟ್ 2 ಈಸ್ ಈ ಸಿನಿಮಾದ ಹಾಡುಗಳು. ಈ ಸಿನಿಮಾದ ಹಾಡುಗಳು ಅಂದ ತಕ್ಷಣ ನಮಗೆ ಬಹಳ ದೊಡ್ಡ ಚಾಲೆಂಜ್. ನಾನು ಶ್ರೀಧರ್ ಅವರು ಸರಿಸುಮಾರು 5-6 ಈ ವರ್ಷಗಳು ಅಟೆಂಪ್ಟ್ ಮಾಡಿ ಈ ಸಿನಿಮಾದ ದಿಸ್ ಟ್ಯೂನ್ ವಿ ಶ್ರೀಧರ್ ಅವರು ಅಂತ ಕಂಪೋಸ್ ಮಾಡಿದ್ದೇನೆ. ಕವಿರಾಜ್ ಇಟ್ಸ್ ಅ ಬ್ಯೂಟಿಫುಲ್ ಟ್ಯೂನ್ ಅಂದರು. ಸೊ ನಾವು ಹೇಳ್ತೀವಿ ನೀವು ಮುಂದಕ್ಕೆ ಮಾಡಿ ಅಂತ. ನಾನು ಅಂತ ಬಂದಾಗ ಬಹಳ ಅದ್ಭುತ ಅನ್ನಿಸ್ತು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಮ್ಯೂಸಿಕ್ ಡೈರೆಕ್ಟರ್. ಪ್ಲೀಸ್ ಯು ಅವರ್ ಸಾಂಗ್. ಎಲ್ಲರಿಗೂ ನಮಸ್ಕಾರ. ದ ಹೈಟ್ ಆಫ್ ಮಾಡೆಸ್ಟಿ, ದ ಹೈಟ್ ಆಫ್ ಹಾನೆಸ್ಟಿ ಸಿನಿಮಾ ವಿಚಾರದಲ್ಲಿ ಐ ಆಮ್ seeing Nagshekar sir on the stage, and I would like to really thank him. ಅವ್ರನ್ನ ಎಷ್ಟು ಹೊಗಳಿದ್ರು ಸಾಲದು, ಮತ್ತೆ ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಸಂಜು ವೆಟ್ಸ್ ಗೀತಾ ಅನ್ನೋ ಒಂದು ಮಹತ್ತರವಾದ ದೊಡ್ಡ ಸಿನಿಮಾ, ಅದೊಂದು ಫ್ರಾಂಚೈಸಿ ಅಂತಾನೆ ಹೇಳಿದ್ದೆ ನಾನು. ಇದರ ಲಾಂಚಿಂಗ್ ಅಶೋಕ ಹೋಟೆಲ್ ಆಯ್ತು ಇದೇ ಡಿಸೆಂಬರ್ ಹೊತ್ತಲ್ಲಿ. ನಮ್ಮ ನಿರ್ಮಾಪಕರಾದ ಚಲವಾದಿ ಕುಮಾರ್ ಅವರ ಬರ್ತ್ಡೇ ಈವೆಂಟ್ ಅಲ್ಲಿ. ಸೊ ಅವತ್ತು ಹೇಳಿದೆ ಸಂಜು ವೆಟ್ಸ್ ಗೀತಾ ಒಂದು ಫ್ರಾಂಚೈಸಿ ಅಂತ. ಇಟ್ಸ್ ಎ ಸಾಗಾ, ಲವ್ ಸಾಗಾ, ಇಟ್ ವಿಲ್ ಕಂಟಿನ್ಯೂ ಫಾರ್ ಎವರ್. ಸೊ ಹಾಗಾಗಿ ಇದರ ರೂವಾರಿ ನಾಗಶೇಖರ್ ಸರ್, ಈಸ್ ನಾಟ್ ಓನ್ಲಿ ಅನ್ ಆಕ್ಟರ್, ನಾಟ್ ಓನ್ಲಿ ಅನ್ ಡೈರೆಕ್ಟರ್, ಬಟ್ ಆಲ್ಸೋ ಎ ಗುಡ್ ಮ್ಯೂಸಿಷಿಯನ್. ಸಾಕಷ್ಟು ಜನರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೇನೂ ಇರಬಹುದು, ಅವರು ಒಬ್ಬ ಒಳ್ಳೆ ಹಾಡುಗಾರ. ಇವಾಗಲೇ ಹೇಳಿದ್ರಲ್ಲ, ನನಗಿಂತಲೂ ಚೆನ್ನಾಗಿ ಆಡ್ತಾರೆ. ಆಡ್ತಾರೋ ಆಡ್ಕೊತಾ ಇದ್ದೀರೋ ಇಲ್ಲ, ಹಾಡುಗಾರಿಕೆ ಸಾಕಷ್ಟು ನಿರ್ದೇಶಕರಿಗೆ ಹಾಡೋದಕ್ಕೆ ಬರಲ್ಲ. ನಿರ್ದೇಶಕರಿಗಲ್ಲ, ಸಂಗೀತ ನಿರ್ದೇಶಕರಿಗೂ ಸಾಕಷ್ಟು ಜನ ಕಂಪೋಸ್ ಮಾಡ್ತಾರೆ. ಇದೊಂದು ವಿಚಾರ ಗೊತ್ತಿರಬೇಕು. ಯಾಕೆ ಮ್ಯೂಸಿಕ್ ಡೈರೆಕ್ಟರ್ ಸ್ಟೇಜ್ ಮೇಲೆ ಹಾಡೋದಕ್ಕೆ ಸುಮಾರು ಮ್ಯೂಸಿಕ್ ಡೈರೆಕ್ಟರ್ ಹಿಂಜರಿತಾರೆ, ಹಾಡೋದಿಲ್ಲ. ಹಾಡುಗಾರಿಕೆ ಬೇರೆ, ಕಂಪೋಸಿಂಗೇ ಬೇರೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಸಂಗೀತ ನಿರ್ದೇಶಕರು ಸುಮಾರು ಜನ ಸ್ಟೇಜ್ ಮೇಲೆ ಹಾಡೋದುಂಟು, ಶೋಸ್ ಕೊಡ್ತಾರೆ. ಇದರಲ್ಲಿ ಒಂದು ಪ್ರಚಲಿತವಾದ ಒಂದು ಇದಾಗಿದೆ. ಹಳೆ ಕಾಲದಲ್ಲಿ ನೋಡ್ತಾ ಇದ್ರೆ ಸಿಂಗರ್ಸ್ ಮೊಹಮ್ಮದ್ ರಫಿ ಇರ್ಬೋದು, SP ಬಾಲಸುಬ್ರಹ್ಮಣ್ಯಂ ಅವರು ಇರ್ಬೋದು, S ಜಾನಕಿ ಅವರು ಇರ್ಬೋದು, ಚಿತ್ರಮ್ಮ ಇರ್ಬೋದು, ಅವರೆಲ್ಲ ಹಾಡ್ಬೇಕಾದ್ರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಕಂಡಕ್ಟಿಂಗ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಿರ್ದೇಶಕರಲ್ಲಿ, ಇವಾಗಿನ ಪೀಳಿಗೆ ನಿರ್ದೇಶಕರಲ್ಲಿ ಹಾಡುಗಾರಿಕೆ, ಸಾಹಿತ್ಯದ ಒಂದು ಅವಲೋಕನ ಮತ್ತೆ ಸಾಹಿತ್ಯದ ಒಂದು ಪದ ಬಳಕೆ, ಅವರ ಚಿತ್ರಕ್ಕೆ ತಕ್ಕಂತೆ, ಆ ಭಾವನೆಗೆ ತಕ್ಕಂತೆ ಆ ಸಾಲುಗಳನ್ನ ತಂದು ಇಟ್ಕೊಳ್ಳೋದು, ಅದು ದಾರಿ ತಪ್ಪಿಸಬೇಡಿ. ಇನ್ನೊಂದು ವಿಚಾರ ಹೇಳ್ಬೇಕು. ಇವಾಗ ನಿರ್ದೇಶಕರಿಗೆ ನಾನ್ ಕಂಡಂತ ನಾಗಶೇಖರ್, ನಾನು ಅವ್ರು ಕಂಪೋಸ್ ಮಾಡ್ಬೇಕಾದ್ರೆ ನಾನು ಕಂಡಂತ ಒಂದು ನಿರ್ದೇಶನದ ಒಂದು ಏನಿದೆ, ನನಗೆ ಸಿಕ್ಕಂತ ಸಪೋರ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ದಿನ ಮಧ್ಯರಾತ್ರಿ ಸರಿಯಾಗಿ 1:00 ನಾಗಣ್ಣ ಫೋನ್ ಮಾಡ್ತಾರೆ. ಅವತ್ತು ನಾನು ಎದ್ದಿರ್ತೀನಿ. ಬೈ ಇಲ್ಲ, 1 ನಿಮಿಷ, ಇದು ಟೈಮ್ ಅಂದ್ರೆ ಎಲ್ಲ ಕಂಪೋಸಿಂಗ್ ಬಿಟ್ಟೋದು ಅವಾಗ್ಲೇನೆ. ಬೈ ಈ ಟ್ಯೂನ್ ನೋಡಿ ಅಂತ ಬಿಟ್ಟು ಒಂದು ಪಲ್ಲವಿ ಹೇಳ್ತಾರೆ. ಸತ್ಯವಾಗ್ಲೂ ಇದು ನಾಗಣ್ಣ ಹೇಳಿದಂತ ಸಾಲು. ಯಾಕೆ ಅಂದ್ರೆ ಇದು ಒಪ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಆಮೇಲೆ ತದನಂತರ ಅದನ್ನ ಇದು ದಾರಿ ಹಿಂಗಂತ ಹೇಳಿದ್ಮೇಲೆ ಅದನ್ನ ಓಡಿಸ್ಕೊಂಡ್ ಬರೋದು, ಅದನ್ನ ಎಲ್ಲ ರಾಗನ ಎಣಿಯೋದು ಕೆಲಸ ನಾನು ಮಾಡ್ತಾ ಇರ್ತೀನಿ. ಅಲ್ಲ, ನೀವು ಸತ್ಯ, ಓಕೆ, ಐ ಅಕ್ಸೆಪ್ಟ್. ಸಿ,
ಒಂದು ಈಗ ನಮ್ಮ ಕೆ ವಿ ರಾಜು ಸರ್ ಅಂತ ಬಹಳ ದೊಡ್ಡ ನಿರ್ದೇಶಕರು, ಅವ್ರ ಜೊತೆ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಅವ್ರು ಯಾವಾಗಲೂ ಮೊದಲ ಲೈನ ಕೊಟ್ಬಿಡ್ತಿದ್ರು. ಅವ್ರು ಈಗ ಅಫ್ಸಲೇಖ ಸರ್ ಕೂತಿದ್ರಂತೆ, ಇದು ಏನೋ ವರ್ಕ್ ಆಗ್ತಿಲ್ಲ, ಇದು ಲೈನು ಬಿಗಿನಿಂಗ್ ಬರ್ತಾ ಇಲ್ಲ, ಅದಕ್ಕೆ ಯಾಕಪ್ಪ ತಲೆ ಕೆಡ್ಸ್ಕೊಂತೀಯ, ಒಂದೇ ಒಂದು ಕಣ್ಣ ಬಿಂದು ಜಾರಿದರಿ ಇಷ್ಟನ್ನ ಹೇಳಿ ಅವ್ರು ಶುರು ಮಾಡಿಸ್ಬಿಡ್ತಾರೆ. ಹಾಗಾದ್ರೆ ಮುಂದೆ ಕರ್ಕೊಂಡು ಹೋಗಿದೆಯಲ್ಲ, ಮುಂದೆ ಕರ್ಕೊಂಡು ಹೋಗೋದು ಅದು ಬಹಳ ದೊಡ್ಡ ಜವಾಬ್ದಾರಿ. ಸಿ ಇಟ್ ಮೈಟ್ ಬಿ ಮೈ ಡ್ರೀಮ್, ಈಸಿ ತರರಿರಿ ಇದನ್ನ ಕೂರಿಸಿದಾರಲ್ಲ, ಯು ಆರ್ ದ ಗ್ರೇಟ್ ಮ್ಯಾನ್, ಯು ಆರ್ ದ ಗ್ರೇಟ್ ಮ್ಯೂಸಿಷಿಯನ್ ಮ್ಯಾನ್. ದಿಸ್ ಎಂಟೈರ್ ಕ್ರೆಡಿಟ್ ಗೋಸ್ ಟು ಯು ಆ್ಯಂಡ್ ಟು ಕವಿರಾಜ್. ಧನ್ಯವಾದಗಳು. ಇದು ಪರಸ್ಪರ. ನಾನು ಹೇಳಕ್ ಬರ್ತಾ ಇರೋ ವಿಚಾರ ಇಷ್ಟೇನೆ, ಒಬ್ಬ ಸಂಗೀತ ನಿರ್ದೇಶಕನಿಗೆ ಬರೀ ಸಂಗೀತ ಗೊತ್ತಿದ್ರೆ ಸಾಲದು, ಸಿನಿಮಾ ಹೇಗ್ ಸಂಗೀತ ಮಾಡಬೇಕು ಅನ್ನೋ ಒಂದು ವಿಚಾರ ಇದೆಯಲ್ವಾ, ಅದು ತುಂಬಾ ದೊಡ್ಡ ವಿಚಾರ. ಸಂಜು ಇಟ್ಸ್ ಗೀತಾ ಅನ್ನೋ ಸಿನಿಮಾ ನಾಗಣ್ಣ ನನಗೆ ಕಮಿಟ್ ಮಾಡಿದ್ದು ಬಹಳ ಒಂದು 5 ವರ್ಷದಿಂದ. ಸಂಜು ಇಟ್ಸ್ ಗೀತಾ ಒಂದು ಪಾರ್ಟ್ 2 ಮಾಡ್ತಾರೆ, ಮಾಡೋಣ, ಇದಕ್ಕೆ ನೀವೇ ಸಂಗೀತ ನಿರ್ದೇಶನ ಮಾಡ್ಬೇಕು ಅಂತ. ಅಣ್ಣ ಇದು ಹೇಗೆ ಇಷ್ಟು ದೊಡ್ಡ ಮ್ಯೂಸಿಕಲ್ ಹಿಟ್ ಆಗ್ಬಿಟ್ಟಿದೆ, ಹಿಟ್ಟನ್ನ ನಾವು ಹೋಗಿ ಅದನ್ನ ಸೆಕೆಂಡ್ ಪಾರ್ಟ್ 2 ಮಾಡ್ಕೊಂಡು ನಾನು ಮ್ಯೂಸಿಕ್ ಓಕೆ ಮಾಡೋ ಒಂದು ಕೆಪಾಸಿಟಿ ಇದೆ, ಆತ್ಮಸ್ಥೈರ್ಯ ಇದೆ, ನೀವು ಜೊತೆಲಿದ್ದೀರಾ, ಎಲ್ಲ ಮಾಡ್ಬೋದು. ಬಟ್ ಒಂದು ಹಿಟ್ಟನ್ನ ಮತ್ತೆ ಅದು ಪಾರ್ಟ್ 2 ಅಂತ ಮಾಡ್ಕೊಂಡು ನಾನೊಬ್ಬ ಬೇರೆ ಸಂಗೀತ ನಿರ್ದೇಶಕರು ಇದು ಮಾಡಿದರೆ ನಾನು ಅದನ್ನ ಮಾಡಿ ಕಾಂಪಿಟೇಟಿವ್ ಹೇಗೆ ಜನಗಳ ಮನಸ್ಸಲ್ಲಿ ಖಂಡಿತ ಆಗುತ್ತೆ ಬನ್ನಿ ಅಂತ. ಅಲ್ಲಿಂದ ಹುಡುಕಾಟ ಸ್ಟಾರ್ಟ್ ಆಗುತ್ತೆ, 5 ವರ್ಷದಿಂದ ಹುಡುಕಾಟ. ನಡಿ ಮುಂದೆ ಅನ್ನೋ ಒಂದು ಹಾಡು ಫಸ್ಟ್ ಕಂಪೋಸ್ ಮಾಡ್ತೀವಿ, ಅದು ಡಾಕ್ಯುಮೆಂಟ್ ಆಗಿರುತ್ತೆ. ಅದಾದ ನಂತರ ಮಳೆ ಅಂತೆ ಬಾ, ಕವಿರಾಜ್ ಅವರ ಒಂದು ಸಾಹಿತ್ಯದ ಮೇಲೆ ಮಳೆ ಅಂತೆ ಬಾ, ಅಲ್ಲಿ ಅದಕ್ಕಿಂತ ಮುಂಚೆ ತರರಾರೆ, ಈ ತರರಾರೆ ಅನ್ನೋದೇ ಒಂದೊಂಥರ ಮೊದಲನೇ ಶಿಶು. ಅಂದ್ರೆ ಈ ಹುಟ್ಟೋಕ್ಕಿಂತ ಮಕ್ಕಳು ಹುಟ್ಟಿದ ಮೇಲೆ ಚಿನ್ನ ರನ್ನ ಪುಟ್ಟ ಆತರ ಕರೀತಾ ಇರ್ತಾರಲ್ಲ, ಆತರ ತನನಾನೆ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ ಒಂದು ಸಾಂಗ್ ನ. ಅದಾದ್ಮೇಲೆ ನಾಮಕರಣ ಮಾಡಿದ್ಮೇಲೆ ಒಂದು ಬರ್ತಲ್ಲ, ಆತರ ನಾಮಕರಣ ಮಾಡಿದ್ಮೇಲೆ ಮಳೆ ಅಂತೆ ಆದ್ಮೇಲೆ ಅದು ನಿಜವಾಗ್ಲೂ ತುಂಬಾ ದೊಡ್ಡದಾಗಿ ಸಾಂಗ್ ಬೆಳೆದಿದೆ. ಅದ್ರ ಜೊತೆಗೆ ನಮ್ಮ ಕಿಟ್ಟಪ್ಪ ಅವರು ಬಹಳ ನೆಚ್ಚಿನ ನನ್ನ ನಾಯಕ ನಟರು. ಇವರು ಒಳ್ಳೆ ಗಾಯಕರೇ, ನಿಮ್ಗೆಲ್ಲರಿಗೂ ಗೊತ್ತಿರಲ್ಲ ವಿಚಾರ. ನಾನು ತಮಾಷೆ ಮಾಡ್ತಾ ಇಲ್ಲ, ಒಂದೂವರೆ ಎಫೆಕ್ಟ್. ಈಗ ಜೊತೆಗೆ ಶ್ರೀಧರ್ ಅವರ ಮಾತಿನ ಜೊತೆಗೆ ನಾನು ಇನ್ನೊಂದು ಮಾತು ಹೇಳ್ಬೇಕು. ಯಾಕೆಂದ್ರೆ ಕಂಪೋಸ್ ಆಯ್ತು, ಸ್ಕ್ರಾಚ್ ಮಾಡಿದ್ವಿ, ಈಗ ಟ್ಯೂನ್ ಚೆನ್ನಾಗಾಯ್ತು. ಇದಕ್ಕೆ ಲಿರಿಕ್ ಕೂತ್ಕೊಳ್ಳಿಲ್ಲ ಅಂದ್ರೂ ಈ ಟ್ಯೂನನ್ನ ಕಿತ್ತಾಕುವಷ್ಟು ಸ್ವಲ್ಪ ಫೂಲ್ ನಾನು. ಸೊ ನನಗೆ ಕಂಪ್ಲೀಟ್ ಇಷ್ಟ ಆದ್ಮೇಲೆ ನಾನು ಆ ಸಾಂಗ್ನ ಪಿಕ್ ಮಾಡೋದು. ಈ ತರದ ಒಂದು ಸಿಚುವೇಶನ್ ಅಲ್ಲಿ ಕವಿರಾಜ್ ಬಾಯ್ ಎಂಟರ್ ಆಗಿ ಮಳೆಯಂತೆ ಬಾ ಬೆಳಕಂತೆ ಬಾ ಎಲ್ಲ ಆಯ್ತು. ಫಸ್ಟ್ 2 days ಚೆನ್ನಾಗಿತ್ತು. ಒಂದು ಹುಕ್ ಲೈನ್ ಬೇಕಿತ್ತು. ಆ ಹುಕ್ ಲೈನನ್ನ ನಾವು ಅದಕ್ಕೆ ಫೋಟೋ ಶೂಟ್ ಮಾಡ್ತಿದ್ವಿ. ಬೆಳಿಗ್ಗೆ ಬಂದವರು ಸಂಜೆವರೆಗೂ ಹಿಂದೆ ಮುಂದೆ ಸುತ್ಕೊಂಡು ಅಲ್ಲೇ ಬಂದು ಕೊನೆಗೆ ಒಂದು 3 ಗಂಟೆಗೆ ಒಂದು ಲೈನ್ ಹೇಳಿದ್ರು, ಅಮ್ಮ ನಿಂತ ಮುತ್ತಂತೆ ನೀ ಬಾ. ಸೊ ಎಂಟೈರ್ ಕ್ರೂ ಅವತ್ತು ನಾವೇನಿದ್ವಿ ಅವರಿಗೆ ಕ್ಲಾಪ್ ಮಾಡಿದ್ವಿ. ಸೊ ಒನ್ ಮೋರ್ ಕ್ಲಾಪ್ ಫ್ರಮ್ ಯು ಆಲ್ ಫಾರ್ ಕವಿರಾಜ್. ಥ್ಯಾಂಕ್ ಯು. ಈಗ ನಾವು ಇಷ್ಟೊತ್ತು ಮಾತಾಡಿದ್ವಿಲ್ಲ, ಮಾಧ್ಯಮರಿಗೆ ನಮಸ್ಕಾರ. ಕವಿ ಈ ಹಾಡನ್ನ ಬರೆದ ರೀತಿ ಸಂಜೋಷ್ ಗೀತಾ 1 ಕವಿಗಳೇ ಎಲ್ಲ ಹಾಡುಗಳನ್ನ ಬರೆದಿದ್ದು, ಇಲ್ಲಿ ಕೂಡ ಕವಿಗಳೇ ಎಲ್ಲ ಹಾಡುಗಳನ್ನ ಬರೆದಿದ್ದಾರೆ. ಪ್ರತಿಯೊಂದು ಹಾಡಿಗೂ ಅದರದೇ ಆದ ಮಹತ್ವ ಇದೆ. ಪ್ರತಿಯೊಂದು ಎಲ್ಲ ಭಾವನೆಗಳನ್ನು ತುಂಬಾ ನೇರವಾಗಿ, ಮುಕ್ತವಾಗಿ ಮತ್ತು ತುಂಬಾ ಸರಳವಾಗಿ ಎಲ್ಲರ ಮನಸ್ಸಿಗೆ ನಾಡೋ ರೀತಿ ಸಾಹಿತ್ಯ ಕವಿ ಬರ್ಕೊಟ್ಟಿದ್ದಾರೆ. ಅವ್ರು ಬರೆದಿರೋ ಎಲ್ಲ ಹಾಡುಗಳಿಗೂ ನಮ್ಮ ಕಡೆಯಿಂದ ಅವರ ನಮಸ್ಕಾರ ಕವಿರಾಜ್ ಅವ್ರಿಗೆ. ನಾನು ಮೊದಲನೇ ದಿನದಿಂದನೂ ಕವಿ ಯಾವಾಗ ಬರೆಯಕ್ ಶುರು ಮಾಡಿದ್ರು, ಮೊದಲು ಭೂಮಿಗಿಳಿದ ಮಳೆ ಹನಿಯು ನೀನೇನ, ಅದಕ್ಕಿಂತ ಮುಂಚೆ ನಾನು ಆ ಹಾಡು ಸಿಕ್ಕಾಪಟ್ಟೆ ಫ್ಯಾನ್ ಆಗಿ ಕವಿ ತುಂಬಾ ಜಾಸ್ತಿ ಚರ್ಚೆ ಮಾಡಿದ್ವಿ ನಾವೆಲ್ಲ. ನನ್ನ ಸಿನಿಮಾದಲ್ಲೂ ಅಷ್ಟು ಅದ್ಭುತವಾದ ಹಾಡುಗಳನ್ನ ಕವಿ ಬರ್ಕೊಟ್ಟಿದ್ದಾರೆ. ಈಗ ನೀವು ಆ ಹಾಡನ್ನ ನೋಡ್ತೀರಾ, ಕೇಳ್ತೀರಾ, ನೀವು ಮುಕ್ತವಾಗಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಧಾರಾಳವಾಗಿ ಹೇಳ್ಬೋದು. ಒಂದು ಹಾಡು ನೋಡೋಣ. ಅದು ನೋಡೋಕ್ಕಿಂತ ಮುಂಚೆ ಇನ್ನೊಂದು ಸ್ಪೆಕ್ಟಾಕ್ಯುಲರ್, ದ ಥರ್ಡ್ ಸ್ಪೆಕ್ಟಾಕ್ಯುಲರ್ ಥಿಂಗ್ ಮಾತಾಡೋಣ. ದರ್ ಇಸ್ ಲಾಟ್ ಆಫ್ ಟೈಮ್.
ಒಂದೇ ಅನ್ನ ಹೇಳಿದ್ದಾರೆ, ಪಾಯಿಂಟ್. ನಾವ್ಯಾರು ಪ್ರಶ್ನೆ ಕೇಳಲ್ಲ, ಎಲ್ಲ ಸ್ಪೆಕ್ಟಾಕ್ಯುಲರ್ ಥಿಂಗ್ಸ್ ಅಬೌಟ್ ದ ಫಿಲ್ಮ್ ಹೇಳ್ಬೇಕು ಅಂತ. ಬಿಕಾಸ್ ಅಣ್ಣ ವಾಸವಣ್ಣ ಈಸ್ ಮೈ ಗುರು, ಈಸ್ ಮೈ ವೆಲ್ ವಿಷರ್, ಈಸ್ ಮೈ ಬ್ಯಾಕ್ ಬೋನ್. ನನ್ನ ಮೊದಲನೇ ದಿನದಿಂದ ಬೆಂತಟ್ಟಿ ಈಗಲೂ ಕೂಡ ಈ ಸಿನಿಮಾ ಇಟ್ಕೊಡೋದಿಲ್ಲ, ನಿಮ್ಮ ಮನೆ ಹತ್ರ ಬಂದು ತಲೆ ಹೊಡಿತೀವಿ ಅಂತ ಹೇಳಿದ್ದಾರೆ. ಸೊ ಅಷ್ಟು ಪ್ರೀತಿ ಅವರಿಗೆ ನಾನು. ಸೊ ದ ಥರ್ಡ್ ಸ್ಪೆಕ್ಟಾಕ್ಯುಲರ್ ಥಿಂಗ್ ಈಸ್ ದಿ ಪ್ರೊಡ್ಯೂಸರ್. ಸೊ ಇಡೀ ಸಿನಿಮಾನ ಹೇಳ್ಬಿಡ್ತೀವಿ, ಅದು ಈಸಿ, ಆಕ್ಷಕ ಡೈರೆಕ್ಷನ್ ಓಕೆ ಡನ್, ಬಟ್ ಎಲ್ಲರೂ ಒಂದು ಎದುರ್ಸ್ ಕಳಿಸಿದ್ರು ಹುಷಾರ್ ಅವ್ರ ಹತ್ರ ಅಂತ. ಬಟ್ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಬಿಕಾಸ್ ಈಸ್ ಮೈ ಇಂಜಿನಿಯರಿಂಗ್ ಬ್ಯಾಚ್ಮೇಟ್. ಸೊ ಎಷ್ಟು ಹುಷಾರಾಗಿರ್ಬೇಕು ಅಂತ ಅವ್ರಿಗೆ ಗೊತ್ತಿತ್ತು, ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂತ. ಸೊ ಆಲ್ ಆಫ್ ಅ ಸಡನ್ ಚಿತ್ರದ ಕಥೆಯ ಓಟವನ್ನ ಶಿಡ್ಲಘಟ್ಟದಲ್ಲಿ ಶುರು ಮಾಡಿದ್ರು, ನಾನು ಸ್ವಿಟ್ಜರ್ಲ್ಯಾಂಡ್ ತಗೊಂಡೋದೆ. ಪ್ರೊಡ್ಯೂಸರ್ ನಾಲ್ಕು ಸರಿ ನೋಡಿದ್ರು, ಇದೇನ್ ಸುಮ್ಮನೆ ಡಿಸ್ಕಷನ್ ಮಾಡ್ತಾವನ ಇಲ್ಲ ನಿಜವಾಗ್ಲೂ ಶಿಡ್ಲಘಟ್ಟ ಟು ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾವನ ಅಂತ. ಎಸ್ ಆಫ್ ಕೋರ್ಸ್ ಇಟ್ಸ್ ಅ ಸ್ಟೋರಿ which moves from ಶಿಡ್ಲಘಟ್ಟ to ಸ್ವಿಟ್ಜರ್ಲ್ಯಾಂಡ್. ಸೊ ಆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಎಲ್ಲೋ ಯಾವುದೋ ಒಂದು ಊರನ್ನು ತೆಗೆದುಕೊಡ್ತಾರೆ ಅಂತ ಅವ್ರು ಅನ್ಕೊಂಡಿದ್ರು. ಅಲ್ಲಿ 11 ಸ್ಟೇಟ್ ಮಾರ್ಕ್ ಮಾಡಿದೆ, 11 ಸಿಟಿ, 11 ಲೊಕೇಶನ್. ನಾವಿದ್ದ ಜಾಗದಿಂದ ಒಂದೊಂದು ಲೊಕೇಶನ್ಗೂ 3 ಗಂಟೆ ಬೆಳಿಗ್ಗೆ, 3 ಗಂಟೆ ರಾತ್ರಿ. ಅಂದ್ರೆ ಶೂಟಿಂಗ್ ಹೋಗಿ 3 ಗಂಟೆ, ಮುಗಿಸ್ಕೊಂಡು ಬರಕ್ 3 ಗಂಟೆ ಅಂತ ಹೇಳಿದಾಗ ಡೀಸೆಲ್ ಕಾಸು ಎಷ್ಟಾಗುತ್ತಪ್ಪ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರು. ಸೊ ಡೀಸೆಲ್ ಟು ಡೆಸ್ಟಿನಿ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಅವರ ಬರ್ತ್ಡೇಗೆ ಈ ಹಾಡಿನ ಮೇಕಿಂಗ್ ಸಾಂಗ್ ಅನ್ನ ಕಳೆದ ವರ್ಷ ರಿಲೀಸ್ ಮಾಡಿದ್ವಿ. ದ ಫೈನಲ್ ಸಾಂಗ್ ಅವರ ಬರ್ತ್ಡೇಗೆ ನಾವು ಡೆಡಿಕೇಟ್ ಮಾಡ್ತಿದ್ವಿ. ಪ್ರೊಡ್ಯೂಸರ್ ಸರ್, ಹ್ಯಾಪಿ ಬರ್ತ್ಡೇ ಟು ಯು, ಗಾಡ್ ಬ್ಲೆಸ್ ಯು ಫಾರ್ ಎವರ್. ಈ ಸಿನಿಮಾ ನಿಮಗೆ ಒಂದು ಮೆಗಾ ಹಿಟ್ ಆಗಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ತೀನಿ. ಪ್ಲೀಸ್ ಫ್ಯೂ ವರ್ಡ್ಸ್ ಅಬೌಟ್ ಸಿನಿಮಾ. ಎಲ್ಲ ಮಾಧ್ಯಮ ಮಿತ್ರರು ನಮಸ್ಕಾರ. ಇನ್ನು ಡೈರೆಕ್ಟರ್ ಇದ್ದಾಗ ನಮಗೇನು ಮಾತಾಡಕ್ಕೆ ಅವಕಾಶ ಸಿಗಲ್ಲ. ಏನು ವಿಚಾರಗಳು ಎಲ್ಲ ವಿಚಾರ ಅವರೇ ಮುಗಿಸಿರ್ತಾರೆ. ಒಂದು ಆಕ್ಚುಲಿ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡೋದನ್ನು ಆಗಿರಲಿಲ್ಲ, ಟು ಬಿ ಫ್ರ್ಯಾಂಕ್. ನಂದೇ ಆದ ಒಂದು ಕಥೆ ಇತ್ತು, ಅದನ್ನ ಮಾಡೋದು ಅಂದ್ಕೊಂಡ್ರೆ ಅದು ಕಿಟಪ್ಪನ ಕಡೆ ಮಾಡಬೇಕು ಅಂತ ಆ ಡಿಸ್ಕಷನ್ಗೆ ಬಂದಿದ್ದು. ಸಂಜೆ ಗೀತಾದ ಒಂದಿನ ಮೊದಲು ಅದನ್ನ ಥ್ರೆಡ್ ಹೇಳಿದ್ರು, ಓಕೆ ಬ್ರದರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿತ್ತು. ಹೊರಟ್ಮೇಲೆ ಚಂದ್ರಚೂಡ್ ಅವರು ಡೈಲಾಗ್ಸ್ ನಾವು ಟೆನ್ನಿಸ್ ಕ್ಲಬ್ಬಲ್ಲಿ ಆಕ್ಚುಲಿ ರೂಮ್ ಹಾಕೊಂಡು ರಿಸರ್ಚ್ ಸ್ಟಾರ್ಟ್ ಮಾಡಿದ್ದು. ಈಚೆ ಕೂಡ 1 ಇಯರ್ ನಾನು ಯಾವ ಬಿಸ್ನೆಸ್ ನೋಡಿದಂಗೆ ಇವ್ರ ಜೊತೆನೇ ಕೂತಿದ್ದೀನಿ. ಸ್ಕ್ರಿಪ್ಟಿಂದ ಭಾಳ ಅದ್ಭುತವಾಗಿ ಮಾಡಿದ್ರು. ಅದಕ್ಕೆ ಪ್ರತಿಯೊಂದು ಹಂತದಲ್ಲೂ ಎಷ್ಟು ನೀಟಾಗಿ ಕಥೆನ ತೊಗೊಂಡ್ಬಂದ್ರು ಅಂದರೆ ಭಾಳ ಖುಷಿ ಆಯಿತು. ಆಮೇಲೆ ಸ್ವಿಟ್ಜರ್ಲ್ಯಾಂಡ್ ಕತೆ ನಮ್ಗದೊಂಥರ ಟ್ರಿಪ್ ಬಂದಂಗೆ ಆಯಿತು. ಅಲ್ಲೂ ಕೆಲವು ಕಾಮಿಡಿಗಳಿತ್ತು, ಡೈರೆಕ್ಟ್ ಇದ್ದಂಗೆ ಅದೇನು ಹೇಳಕ್ಕೆ ಬಂದ್ರೆ ಒಂದು ದಿನ ಇಲ್ಲ ಸರ್, ಅಷ್ಟು ಕಾಮಿಡಿಗಳು ದುಡ್ಡಿದ್ದೀನಿ ಅದೇ ಆಗ್ತಾ ಇತ್ತು. ಜೊತೆಗೆ ನಮ್ಮ ಕಿಟಪ್ಪನು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಹೀರೋಯಿನ್ ಅಷ್ಟೇ, ಆ ಚಿಡಿಲಿ ಭಾಳ ಚೆನ್ನಾಗಿ ಅವರು ಕೋಆಪ್ರೇಟ್ ಮಾಡಿದ್ರು. ಮತ್ತು ಶ್ರೀಧರ್ ಬಾಯಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸತ್ಯಗಳೆಯರು ಭಾಳ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲರಿಗಿಂತ ಮುಖ್ಯವಾಗಿ ಹೇಳ್ಬೇಕು ಅಂದರೆ ನಮ್ಮ ಶ್ರೀನಿವಾಸ್ ಎಡಿಟ್ರು ಪಾಪ ಇವತ್ತವರೆಗೂ 24/7 ಕೆಲಸ ಮಾಡ್ತಾರೆ. ಆದರೆ 1 ಗಂಟೆ ಫೋನ್ ಮಾಡಲಿ 2 ಮಾಡಿ ಪಾಪ ನನ್ಗೆ ಭಾಳ ಸಹಕಾರ ಮಾಡ್ತಾರೆ. ನಮ್ಮ ಸತೀಶ್ ಇದ್ದಾರೆ, ನಮ್ಮ ಅಮೂಲ್ಯ, ನಮ್ಮ ಕಿಶನ್, ಇನ್ನು ತುಂಬ ಜನ ಎಲ್ಲ ಸಹಕಾರ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಅದ್ಭುತವಾಗಿ ಬಂದಿದೆ. ಅಲ್ಲೇ ಹೇಳ್ತಾ ಇದ್ದೆ ಬೆಳಗ್ಗೆ ಯಾವ ವಿಚಾರಕ್ಕೆ ಬಂದಾಗ ಸಿನಿಮಾ ಬಗ್ಗೆ ಡಿಸ್ಕಷನ್ ಆದಾಗ ಹೇಳಿದೆ, ನೀವು ದಯವಿಟ್ಟು ಯಾವುದೋ ಸಿನಿಮಾಕ್ಕೆ ರಾಮ್ ಟೂಮ್ ಅಂತ ಮಾಡೋ ಸಿನಿಮಾನ ಕಂಪೇರ್ ಮಾಡಕ್ ಹೋಗ್ಬಿಡಿ. ಒಂದು ಬಂಗಾರದ ಮುಂಚೆ ಏನ್ ಸಿನಿಮಾ ಇದೆ ಅದನ್ನ ನಿಲ್ಸ್ಕೊಳ್ಳಿ, ನಾನು ಸಿನಿಮಾನ ಅದನ್ನ ಕಂಪೇರ್ ಮಾಡ್ತಾ ಇದ್ದಾರೆ ಡೈರೆಕ್ಟ್ರು. ದಯವಿಟ್ಟು ಕಂಪೇರ್ ಮಾಡ್ಬೇಡಿ, ಅಷ್ಟು ಚೆನ್ನಾಗಿದೆ, ದಮ್ ಇದೆ, ಒಳ್ಳೆ ಸ್ಟೋರಿ ಇದೆ. ಹಿಂದೆ ಏನು ರಾಜ್ಕುಮಾರ್ ಸಿನಿಮಾಗೆ ಇಡೀ ಫ್ಯಾಮಿಲಿ ಒಂದು ಚಿಕ್ಕ ಮಗುವಿಂದ 70 ವರ್ಷದವರೆಗೂ ನೋಡೋ ಅಂತ ಸಿನಿಮಾ ಇದು. ಮೊನ್ನೆ ಅಷ್ಟೇ ಸೆನ್ಸಾರ್ ಮೊನ್ನೆ ಆಯಿತು. ಅವಾಗ ನಾನು ಡೈರೆಕ್ಟ್ರು ಕಿರಪ್ಪನೇ ಒಳಗಡೆ ಕರೆದ್ರು, ಏನು ಮಾತಾಡಿಲ್ಲ. ಇನ್ನು 7 ವರ್ಷದ ಮೇಲೆ 7+ ಕೊಟ್ಟಿದ್ದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು 6% ಒಂದು ಕರೆಕ್ಷನ್ ಹೇಳಿದ್ರು. ಅಷ್ಟು ನೀಟಾಗಿ ನಾಕ್ಷಿಕರು ಇವತ್ತವರೆಗೂ ಒಂದೇ ಒಂದು ಸಿನಿಮಾದವರು ಯಾವುದೋ ಒಂದು ಎಕ್ಸ್ಪೋಸ್ ಆಗಲಿ ಹೊರಗಡೆ ಮಾಡ್ತಾರೆ. ಕಾಮಿಡಿ ಚೆನ್ನಾಗಿ ಮಾಡಿರ್ತಾರೆ.
ಈ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದನ್ನು ನೀಟಾಗಿ ತಗೊಂಡು ಬಂದಿದ್ದಾರೆ. 2 hours 2 minutes 2 seconds ಅದು ನಮಗೆ ನೀಟಾಗಿ ಸಿಕ್ಕಿದೆ. 222 ಜೊತೆಗೆ ನಾವು ಆಕ್ಚುಲಿ ಡೈರೆಕ್ಟರ್ ಆಸೆ ಪಟ್ಟಿದ್ದು ಸುದೀಪ್ ಸರ್ ಹತ್ರನೇ ಸಾಂಗ್ ಲಾಂಚ್ ಮಾಡಿಸ್ಬೇಕು ಅಂತ ಇದ್ದಿದ್ದು. ಸಾಂಗ್ ನಾವು ಲಾಂಚ್ ಮಾಡಿದ್ದಾರೆ. ಮೋಸ್ಟ್ಲಿ ಸಾಯಂಕಾಲ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇಲ್ಲಿಗೂ ವೇದಿಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮತ್ತೆ ವಿಚಾರಗಳು ಎಲ್ಲ ಡೈರೆಕ್ಟರ್ ಹೇಳ್ಬಿಡ್ತಾರೆ. ಅದಕ್ಕೆ ಡೈರೆಕ್ಟರ್ಗಿಂತ ನಾನು ಹೊಸದಾಗಿ ಒಂದು ಟೈಟಲ್ ಬಿಟ್ಟೆ ಲಾಸ್ಟ್ ಟೈಮ್ ತಮ್ಗೆಲ್ಲ ಗೊತ್ತಿರ್ಬೇಕು, ಜಾದೂಗಾರ ರಾಜಶೇಖರ್ ಅಂತ. ಇಲ್ಲ ಯಾಕೆಂತಂದ್ರೆ ಅವರು ಫಸ್ಟ್ ಟೈಮ್ ಯಾರೋ ಒಬ್ಬ ಫ್ರೆಂಡ್ ಭೇಟಿ ಮಾಡಿದಾಗ ಏನೋ ಒಂದು ಅರ್ಜೆಂಟ್ ಹೇಳಿದ್ರು ಡೈರೆಕ್ಟ್ರು. ಸರಿ ಅನ್ಕೊಂಡು ಓಕೆ ಅಂತ ಅಂದೆ. ಹಿಂಗೆ ಯಾರೋ ಸ್ನೇಹಿತರು ಭೇಟಿ ಮಾಡಿದಾಗ ಕುಮಾರೇ ದಯವಿಟ್ಟು ರಾಜಶೇಖರ್ ನೀವು ನಂಬೇಡಿ 2 ಅಕ್ಷರ ಇಟ್ಕೊಳ್ಳಿ ಅಂತ ಅಂದ್ರು. ನಾಲ್ಕೆಲ್ಲ ಡಬಲ್ ಆಗೋಯ್ತು ಅದು. ಆ ರೀತಿ ಆಗ್ತದೆ. ಬಟ್ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ನನಗೆ ಖರ್ಚು ಮಾಡಿದ ವಿಚಾರಕ್ಕಾಗಲಿ ಅದೇ ಬೇಸ್ ಎಲ್ಲ ಬಹಳ ಅದ್ಭುತವಾಗಿ ಎಲ್ಲರ ಸಪೋರ್ಟಿಂದ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಅದೊಂದು ಬಹಳ ಹೆಮ್ಮೆ ಆಗುತ್ತೆ. ಇದು ನನ್ನ ಪ್ರೊಡಕ್ಷನ್ ಇಂಥ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ. ಆಕ್ಚುಲಿ ಒಂದು ಇದು ಸೆಕೆಂಡ್ ಮೂವಿ. ಮೊದಲ ಮೂವಿ 2011 ಮಾಡಿದೆ, ಕಾರಣಾಂತರಗಳಿಂದ ರಿಲೀಸ್ ಮಾಡಕ್ ಆಗಿಲ್ಲ ಅದನ್ನ. ಸೊ ಹಾಗಾಗಿ ಒಳ್ಳೆ ಮೂವಿ ಮಾಡ್ಬೇಕು ಅಂದ್ಕೊಂಡು ಆಲ್ಮೋಸ್ಟ್ 10-12 years ಆಯ್ತು, 11 years ಅನ್ಕಡೆ 1 year ಶೂಟಿಂಗ್ ಸಿನಿಮಾ ಸ್ಟಾರ್ಟ್ ಮಾಡಿ. ಹಂಗೆ ಒಂದು ಒಳ್ಳೆ ಕಥೆ ಸಿಕ್ಕರೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಬಂದಿದ್ದೀನಿ. ತಮ್ಮಗಳ ಪತ್ರಕರ್ತರ ಸಹಕಾರ ಇಂಪಾರ್ಟೆಂಟ್. ಯಾಕೆಂದ್ರೆ ಇದು ಜನರಲ್ ರೀಚ್ ಆಗಬೇಕು. ಜನರಲ್ ರೀಚ್ ಮಾಡೋಂಥದ್ದು ನಿಮ್ಮೇ ಜವಾಬ್ದಾರಿ ಇದೆ. ಹಾಗೆ ದಯವಿಟ್ಟು ನಾನು ಈ ಮೂಲಕ ನಮ್ಮ ನಾಗೇಂದ್ರಣ್ಣ ಅವರು ಡೇ 1 ಇಂದ ಸಪೋರ್ಟ್ ಮಾಡಿ ಈ ಸಿನಿಮಾ ಬನ್ನಿ, ದಯವಿಟ್ಟು ಬನ್ನಿ. ನಾಗೇಂದ್ರಣ್ಣ ಬನ್ನಿ, ರಾಮಚಂದ್ರ ಬನ್ನಿ, ಡಿಸ್ಟ್ರಕ್ಷನ್ ಬನ್ನಿ, ಆರಾಧ್ಯವರು ಬನ್ನಿ, ಅಮೂಲ್ಯ ಕೃಷ್ಣ ಎಲ್ಲ ಬನ್ನಿ. ಬನ್ನಿ. ಸೊ we will give one beautiful end to the program. ಎಲ್ಲರೂ ಮೇಲೆ ಬಿಡಿ. ಜೊತೆಗೆ ಸ್ಪೆಕ್ಟಾಕ್ಯುಲರ್ ಇನ್ನೇನು ಪಾಯಿಂಟ್ ಇದೆ ಹೇಳ್ತೀವಿ. ಸೊ ಡೇ 1 ಇಂದ ನಮ್ಮ ನಾಗೇಂದ್ರಣ್ಣ ಫಸ್ಟ್ ಡೇನೆ ಹೇಳ್ಬಿಟ್ಟು ಸಿನಿಮಾ ನಾವು ಫೋಟೋ ಶೂಟ್ ಬಂದಾಗ ಸಾರಿ ಇದಕ್ಕೆಲ್ಲ ಲಾಂಚ್ ಮಾಡಿದ್ರೆ ಅಣ್ಣ ಹೇಳಿದ್ರು ಈ ಸಿನಿಮಾ ಸಿಲ್ವರ್ ಶೂಟಿಂಗ್ ಮಾಡ್ತೀವಿ 25ನೇ ವಾರ ಕಾರ್ಯಕ್ರಮ ಮಾಡ್ಬೇಕು ಅಂತ. ಸತೀಶ್ ಭಾಯ್, ಶ್ರೀನಿವಾಸ್ ಭಾಯ್ ಡೇ 1 ಇಂದನೂ ಅದೇ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ. ದಯವಿಟ್ಟು ಮಾಧ್ಯಮ ಮಿತ್ರರು ನೀವು ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಕಟ್ಟಕಡೆ ಹಳ್ಳಿ ಒಂದು ಲಾಸ್ಟ್ ವಿಲೇಜ್ಗೆ ರೀಚ್ ಆಗಿ ದಯವಿಟ್ಟು ಮಾಡ್ಬೇಕು ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. Thank you. God bless you. And up next, so ಎಲ್ಲರೂ ಮಾತಾಡ್ತಾರೆ ಇರ್ತೀವಿ. ಸೊ ಮಾತಾಡೋದೇನಿಲ್ಲ, ನೋಡೋದಷ್ಟೇ. ಚಿತ್ರ ಆಕ್ಚುಲಿ ನಾಗಶೇಖರ್ ಸದಿಗುರುಚಿಯ ಚಿತ್ರನ ಮಾಡ್ಕೊಂಡು ಬಂದಂಥವ್ರು. ಸಂಜು ವೇಟ್ಸ್ ಗೀತ ಕೂಡ ನಾನೇ ವರ್ಕ್ ಮಾಡಿದೆ. ಆ ಟೈಮಲ್ಲಿ ನನಗೂ ಅವ್ರಿಗೂ ಜಗಳನೂ ಆಯಿತು. ಯಾಕೆಂದರೆ ಒಂದು ಸಾಂಗು ಟೈಟ್ಲ್ ಸಾಂಗ್ನ ಅವ್ರು ಬಿಡಲ್ಲ ಅಂತ ಬಿಟ್ಟರೆ ಸಿನಿಮಾ ಸೂಪರ್ ಹಿಟ್ಟು ಬರ್ಕೊಡ್ತೀರ ಅನ್ನೋ ದಯವಿಟ್ಟು ಬಿಡಿ ಅಂತ ಕಡೆಗೂ ಯಾಮಾರಿಸಿ ಬೇರೆ ಬೇರೆ ಶಾರ್ಟ್ಗಳನ್ನ ಹಾಕಿ ಆ ಸಾಂಗ್ ಬಿಟ್ಟರು. ಅದೇ ಸೂಪರ್ ಹಿಟ್ ಆಗೋಯ್ತು. ಹೇಳಿದೆ ನಾನು ಪಿಕ್ಚರ್ ಹಿಟ್ ಅಂತ. ಆಮೇಲೆ ಇದು ಫೋಟೋ ಸೆಷನ್ ನಡೀತಾ ಇತ್ತು. ಕತೆ ನಂಗೆ ಸ್ವಲ್ಪ ಹೇಳಿದ್ರು. ಅವಾಗಲೇ ಹೇಳಿದೆ ಇಲ್ಲ ಸರ್, ಈ ಸಿನಿಮಾ ಖಂಡಿತ ಯಶಸ್ವಿ ಆಗುತ್ತೆ. ಬರೀ ಯಶಸ್ವಿ ಅಲ್ಲ, ಸೂಪರ್ ಹಿಟ್ ಆಗುತ್ತೆ, ಬರ್ಕೊಡ್ತೀನಿ. ಯಾಕೆಂದ್ರೆ ನಿಮ್ಮ ಟೇಸ್ಟು ಜೊತೆಯಲ್ಲಿ ನಮ್ಮ ಸಂಗೀತ ನಿರ್ದೇಶಕರು ಕೊಡುವಂಥ ಹಾಡುಗಳು ಎಷ್ಟು ಸೊಗಸಾಗಿ ಬಂದಿದೆ ಅಂದರೆ ಇದೊಂದು ಇಡೀ ಚಿತ್ರ ಒಂದು ಪೇಂಟಿಂಗ್ ಥರ ಇದೆ. ನಿಮಗೆ ಸುಂದರವಾದಂಥ ಒಂದು ಪ್ರೇಮ ಕಾವ್ಯ. ಇಲ್ಲಿ ಯಾವುದೇ ರೀತಿ ಬೇರೆ ಥರ ಏನು ನಿರೀಕ್ಷಣೆ ಮಾಡೋಂಗಿಲ್ಲ. ಕೂತ್ರೆ ಆಗೋಯ್ತು ಆ ಚಿತ್ರ ಅನ್ನೋ ಥರ ಮೂಡ್ ಬರುತ್ತೆ ಪ್ರೇಕ್ಷಕರಿಗೆ. ಇದು ಬಹಳ ಅಪರೂಪ ಚಿತ್ರ. ಇದು ನೀವು ನೋಡಿದ್ರೆ ನೀವೇ ಅಂತೀರಿ, ಇದೇ ಜಗದಲ್ಲೇ ಬೇಕಾದ್ರೆ ನೀವು ಬಂದು ನೀವೇ ವೇದಿಕೆಗೆ ಬಂದು ಅಪ್ರಿಷಿಯೇಟ್ ಮಾಡ್ತೀರಿ. ಆ ರೀತಿ ಚಿತ್ರ ಅದು ಯಶಸ್ವಿ ಆಗಲಿ. ಇಂಥ ಚಿತ್ರಕ್ಕೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಎಲ್ಲ ಒಳ್ಳೆಯದಾಗಲಿ. Thank you. And one more thing. So, an added point to the discussion ಅಂತಂದ್ರೆ ಈ ಸಿನಿಮಾದ ಲೊಕೇಶನ್ಸ್, ಈ ಸಿನಿಮಾದ ಫೋಟೋಗ್ರಫಿ, ಈ ಸಿನಿಮಾದ one line of this film. ಈ ಜಗತ್ತಿನ ಪ್ರತಿ ಹೆಣ್ಣು ನನಗೆ ಈ ಥರದೊಬ್ಬ ಬಾಯ್ ಫ್ರೆಂಡ್ ಅಥವಾ ಈ ಥರದೊಬ್ಬ ಗಂಡ ಸಿಗಬೇಕು ಅಂತ ಕನಸು ಮನಸ್ಸಲ್ಲೂ ಬೇಡ್ಕೊಳ್ಳುವಂಥ ಒಂದು ಸಿನಿಮಾ ಸಂಜು ವೇಟ್ಸ್ ಗೀತ ಪಾರ್ಟ್ 2. So there is comedy, there is entertainment, there are 6 beautiful songs.
ಸಾಂಗ್ಸ್ ಅಂದ ತಕ್ಷಣ ಐ ವಾಂಟ್ ಥ್ಯಾಂಕ್ ಆನಂದ್ ಅಡಿಗ. ಅಟ್ ದ ಸೇಮ್ ಟೈಮ್ ಸಿನಿಮಾದ ಕಥೆಗೆ ಒಂದು ಪೂರಕವಾದ ಒಂದು ಹಾಡು ಬೇಕು ಅಂತ ನಾವು ಹುಡುಕ್ತಾ ಇದ್ದಾಗ ಒಂದು ಹಾಡು ಸಿಕ್ತು. ಆ ಹಾಡು ಲಹರಿಯಲ್ಲಿದೆ ಅಂತ ಗೊತ್ತಾಯ್ತು. ನಾನು ಕಿಟ್ಟಪ್ಪ ಪ್ರೊಡ್ಯೂಸರ್ 3 ಜನ ಕೇಳಿದಾಗ ತುಂಬ ಮನಸ್ಸಿನಿಂದ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಆ ಸಾಂಗ್ ಅನ್ನು ನಮಗೆ ಕೊಟ್ಟು ಸಪೋರ್ಟ್ ಮಾಡಿದ ಲಹರಿ ಮ್ಯೂಸಿಕ್ ಮತ್ತೆ ನಮ್ಮನ್ನ ಯಾವಾಗಲೂ ಸಪೋರ್ಟ್ ಮಾಡೋ ಆನಂದ್ ಅಡಿಗೆ ಥ್ಯಾಂಕ್ಸ್ ಹೇಳ್ತಾ, ಬಹಳ ಅದ್ಭುತವಾದ ಒಂದು ಪ್ರೇಮ ಕಾವ್ಯ ಜನವರಿ 10, 2025 ಹೊಸ ವರ್ಷದ ಉಡುಗೊರೆಯಾಗಿ ನಮ್ಮ ತಂಡದಿಂದ ಸಂಜು ಗೀತಾ ಪಾರ್ಟ್ ಬರ್ತಾ ಇದೆ. ಸೊ ಆ ಪಾರ್ಟ್ ಒಂದು ಮೆಲೋಡಿಯಸ್ ಸಾಂಗ್ ನ ಈಗ ನೋಡೋಣ ವಿತ್ ದ ಬ್ಲೆಸಿಂಗ್ಸ್ ಆಫ್ ಬಾದ್ಶಾ ಕಿಚ್ಚ ಸುದೀಪ್. ಥ್ಯಾಂಕ್ ಯು ಸೊ ಮಚ್. ಈ ಹಾಡಿಗೆ ನಾವು ಪ್ಲಾನ್ ಮಾಡಿದಾಗ ಕಂಪೋಸಿಂಗ್ ಎಲ್ಲ ಇದೆ, ಶ್ರೇಯಾ ಘೋಷಾಲ್ ಆಡ್ಬೇಕು ಅಂತ. ಬಿಕಾಸ್ ನಮ್ಮ ಸಿನಿಮಾದ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಹಾಡು, ಇನ್ಕ್ಲೂಡಿಂಗ್ ತಮಿಳು, ತೆಲುಗು, ನಾನು ಡೈರೆಕ್ಷನ್ ಮಾಡಿದ ಎಲ್ಲ ಸಿನಿಮಾದಲ್ಲೂ ಶ್ರೇಯಾ ಘೋಷಾಲ್ ಅವರಿದ್ರು. ಈ ಸಿನಿಮಾ ಸಂಜು ಗೀತಾ ಪಾರ್ಟ್ 1 ಕೂಡ ಗಗನವೇ ಬಾಗಿ ಸಂಜು ಮತ್ತು ಗೀತಾ ಹಾಡನ್ನ ಆಡಿದ್ರು. ಸೊ ಅದೇ ತರದ ಒಂದು ಸಾಂಗ್ ಅನ್ನ ಮಾಡಬೇಕು, ಗಗನವೇ ಬಾಗಿ ಅದನ್ನ ಮತ್ತೆ ನೆನಪಿಸೋದ ಒಂದು ಹಾಡನ್ನು ಮಾಡಬೇಕು ಅಂದಾಗ ಇದನ್ನ ನಾವು ಕಂಪೋಸ್ ಮಾಡಿದ್ದು. ಈ ಹಾಡಿಗೆ ಶ್ರೇಯಾ ಘೋಷಾಲ್ ಅವರು ಧ್ವನಿ ಆಗ್ಬೇಕು ಅಂತ ಆಸೆ ಇತ್ತು. ಬಟ್ ಇತ್ತೀಚೆಗೆ ಅವರು ಬಹಳಷ್ಟು ಕನ್ನಡದ ಹಾಡುಗಳನ್ನ ಆಡ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ ನಮಗೆ, ಅದ್ರ ರೀಸನ್ ಕೂಡ ಬೇಡ. ಸೊ ನಮಗೆ ಒಂದು ಅನಿಸಿದ್ದು, ನಮ್ಮಲ್ಲೂ ಒಬ್ಬ ಶ್ರೇಯಾ ಘೋಷಾಲ್ನ ನಾವು ಹುಡುಕಬೇಕು ಅಂತ. ಹುಟ್ಟಾಗೋ ಶಕ್ತಿ ನಮಗಿಲ್ಲ, ಆದರೆ ಹುಡುಕೋ ಶಕ್ತಿ ಅಂತೂ ಇತ್ತು. ಸೊ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿಯಾಗಿ ನನಗೆ ಸಪೋರ್ಟ್ ಮಾಡಿದ್ದು ವಿ ಶ್ರೀಧರ್ ಅವರು. ಈ ಹಾಡು ಬೆಳಿಗ್ಗೆ ರಿಲೀಸ್ ಆಗಿದೆ. ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ, ಶ್ರೇಯಾ ಘೋಷಾಲ್ ಅವರು ಕನ್ನಡ ಹಾಡೋದಲ್ಲ, ನಿಮ್ಮ ಸಿನಿಮಾದಲ್ಲಿ ಹೆಂಗೆ ಆಡೋದು ಅಂತ. ನಮ್ಮ ಸಿನಿಮಾದಲ್ಲಿ ಎಲ್ಲ ಆಡಿದ್ದಾರೆ, ಇವತ್ತು ರಿಲೀಸ್ ಮಾಡೋ ಶ್ರೇಯಾ ಘೋಷಾಲ್ ಸಾಂಗ್ ತಾನೆ ಅಂತ. ಸೊ ಅವ್ರಿಗೆಲ್ಲ ಈ ವೇದಿಕೆ ಮೂಲಕ ಉತ್ತರ ಕೊಡ್ತಾ ಇದ್ದೀನಿ. ಸೊ ಕನ್ನಡದ ಅಚ್ಚ ಕನ್ನಡದ ಹುಡುಗಿ ಸಂಗೀತ ರವೀಂದ್ರನಾಥನ ಹುಡುಗಿಯನ್ನ ಕನ್ನಡದ ಶ್ರೇಯಾ ಘೋಷಾಲ್ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ತುಂಬಾ ಹಾಡು ಆಡಿದ್ರು, ಬಟ್ ಅವರ ಧ್ವನಿಯನ್ನು ಕೇಳಿದ್ಮೇಲೆ ಈ ಸಿನಿಮಾದಲ್ಲಿ 3 ಹಾಡುಗಳನ್ನು ಆಡಿಸೋದ್ರ ಮೂಲಕ ಒಂದು ಅಚ್ಚ ಕನ್ನಡ ಪ್ರತಿಭೆಯನ್ನ ಸಪೋರ್ಟ್ ಮಾಡಿ ಮೇನ್ ಸ್ಟ್ರೀಮ್ಗೆ ತಂದಿರುವಂತಹ ಒಂದು ಅದಕ್ಕೆ ಏನಂತ ಹೇಳ್ಬೋದು, ಒಂದು ಹೆಗ್ಗಳಿಕೆ ಅಂತ ಹೇಳ್ಬೋದು, ವಿ ಶ್ರೀಧರ್ ಅವ್ರಿಗೆ ಹೋಗುತ್ತೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸಂಗೀತ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಸೊ ಲೆಟ್ಸ್ ಗೋ ವಿತ್ ಸಾಂಗ್. ಆಡ ವರ್ಲ್ಡ್ ವೈಡ್ ಆಡ ಗ್ಲೋಬ್ ತಿರ್ಸಿದೀವಿ ಅಷ್ಟೇ, ಜಾಸ್ತಿ ಏನಿಲ್ಲ. ವರ್ಲ್ಡ್ ವೈಡ್ ರಿಲೀಸ್ ಅಲ್ಲ ನಾವೇ ಮಾಡ್ತಾ ಇರೋದು ಥ್ರೂ ಗೂಗಲ್ ಫಿಲ್ಮ್ಸ್ ಅಂಡ್ A24 ಕ್ರಿಯೇಷನ್ಸ್ ಅಂತ. ಅಂಡ್ US ನ ಲಾಸ್ ಏಂಜಲೀಸ್ ಬೆಂಕಿ ಅಂತ ಎಂಟೈರ್ US ಮಾಡ್ತಾ ಇದ್ದಾರೆ. ವಿ ಆರ್ ರಿಲೀಸಿಂಗ್ ಅರೌಂಡ್ 8 to 10 ಸ್ಕ್ರೀನ್ಸ್ ನಾವು ಫಸ್ಟ್ ಸ್ಟೇಜ್ ಅಲ್ಲಿ. ಡೌನ್ ದ ಲೈನ್ ಅದನ್ನು ಇನ್ಕ್ರೀಸ್ ಮಾಡ್ತೀವಿ. UK ನ ಜಾಕಿರ್ ಹುಸೇನ್ ಅಂತ ಗಲ್ಫ್ ಕಂಟ್ರೀಸ್ ಮಾಡ್ತಾ ಇದ್ದಾರೆ. ಸೊ UK is planning, it will be decided in 2 or 3 days. ವಾಸನ ಕೇಳಿದ್ರು, ಅದಕ್ಕೆ ಅವ್ರಿಗೆ ವರ್ಲ್ಡ್ ವೈಡ್ ಯಾರು ಮಾಡ್ತಾರೆ ಅಂತ ಕೇಳಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಹಾಡು ನೋಡಿದ್ರಿ, ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ ಅಂತ ಅನ್ಕೊಂತೀನಿ. ಖುಷಿ ಪಟ್ಟಿದ್ರೆ ಒಂದು ಸೌಂಡ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಜನವರಿ 10 ಈ ವರ್ಷದ 10ನೇ ತಾರೀಕು 25ರ ಮೊದಲನೇ ಸಿನಿಮಾಗಳನ್ನ ನಾವು ಬರ್ತಾ ಇದೀವಿ. ನಿಮ್ಮೆಲ್ಲರ ಮನಸ್ಸನ್ನ ಮುಟ್ಟುವಂತ ತುಂಬಾ ದೊಡ್ಡ ಆತ್ಮಸ್ಥೈರ್ಯ ಇದೆ. ಪ್ರೇಮ ಕಥೆ, ಅದರೊಂದಿಗೆ ಒಂದು ತುಂಬಾ ಮುಖ್ಯವಾದ ವಿಚಾರವನ್ನು ಇಟ್ಕೊಂಡು ಈ ಕಥೆನ ನಾಶಕರು ಹೇಳಿದ್ದಾರೆ. ಕುಮಾರ್ ಅವರು ತುಂಬಾ ಧಾರಾಳವಾಗಿ ಪ್ರೀತಿಯಿಂದ ಅವರು ಬೇರೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಸಿನಿಮಾ ಕೆಲಸನೇ ನಿಂತ್ಕೊಂಡ್ರು. 1.25 ವರ್ಷ ಅವ್ರು ಬರೀ ಬೇರೆ ಏನು ಮಾಡದೆ ಇಲ್ಲಿ ನಿಂತಿದ್ದಾರೆ. ನನ್ನ ಇನ್ನೊಬ್ಬರು ಸ್ನೇಹಿತರು ಮಂಡ್ಯ ಕಿಟ್ಟಿಯವರು, ನಮ್ಮ ಡಿಜಿಟಲ್ ಶ್ರೀನಾಥ್, ಎಲ್ಲರ ಸಹಕಾರ ಇದೆ. ಶ್ರೀಧರ್ ತುಂಬಾ ಅದ್ಭುತವಾದ 5 ಹಾಡುಗಳನ್ನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಪ್ರತಿಯೊಂದು ಹಂತದಲ್ಲೂ ಪ್ರೀತಿಯಿಂದ ಯಾವುದೇ ತರದ ಇರಿಸು ಮಾಡಬಹುದೇ, ಯಾವುದೇ ತರದ ಏನೋ ಮಾತಾಡದೆ ಶ್ರೀಧರ್ ಜೊತೆಲೇ ಇದ್ದೀರಾ, ಜೊತೆ ಇರ್ತೀರಾ. ನಮ್ಮ ಬದುಕಿನ ಉದ್ದಕ್ಕೂ ನೀವು ನಮ್ಮ ಜೊತೆ ಇರ್ತೀರಾ. ಸಿನಿಮಾನ ಅಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ರಾಜಶೇಖರ್ ನನಗೋಸ್ಕರ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಜೊತೆಯಲ್ಲಿ ಅವರಿಗೆ ಚಿತ್ರಕಥೆಯಲ್ಲಿ ಮತ್ತು ಸಂಭಾಷಣೆಗೆ ಚಂದ್ರಚೂಡ್ ಚಕ್ರವರ್ತಿ ಸಹಾಯ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ವಿಚಾರಗಳನ್ನ, ಒಂದಷ್ಟು ವಿಷಯಗಳನ್ನ ಎಲ್ಲರ ಮನಸ್ಸಿಗೆ ನಾಟೋ ಹಾಗೆ ಬಿತ್ತೋ ಹಾಗೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳು. ನೀವೇ ನೋಡಿದಂತೆ ಸತ್ಯ ಹೆಗಡೆ ಅವನ ಮ್ಯಾಜಿಕ್ ಅವನು ಹೆಂಗ್ ಮಾಡ್ತಾನೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಸತೀಶ
ಹೆಲಿಕ್ಯಾಮ್ ಎಷ್ಟು ಅದ್ಭುತವಾದ ಶಾಟ್ಗಳು ತಗೊಂಡಿದೆ ಸತೀಶ್, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಪ್ರತಿಯೊಬ್ಬರು ನೋಡಿದವರೆಲ್ಲ ಕ್ಯಾಮ್ರಾ ವರ್ಕ್ ಸಾಕಾದ್ರೆ ಅಂತ ಮಾತಾಡ್ಬಿಡ್ತಾರೆ. ಹೆಲಿಕ್ಯಾಮ್ ಆ ಕೆಲಸ ನಾವು ಹೇಳ್ಬೇಕು. ಆ ಶಾರ್ಟ್ಸ್ ಎಲ್ಲ ತಗೊಂಡಿರೋದು ಸತೀಶ್ ಅಂಡ್ ಸಂತೋಷ್. ಮತ್ತೆ ಇನ್ನೊಬ್ರು ಮಾಡ್ತಾರಲ್ಲ, ಇಬ್ಬರೇನಾ? ಇಬ್ರು ಅದ್ಭುತವಾದ ಕೆಲಸ ಮಾಡಿದ್ರೆ ನಮ್ಮ ಶ್ರೀನಿವಾಸ್ ಎಡಿಟರ್, ಆಂಟನಿ ಮೇನ್ ಎಡಿಟರ್, ಇನ್ನು ಉಳಿದಂತೆ ನಮ್ಗೆ ಅನ್ನ ಹಾಕಿದ ಮಾದೇವಣ್ಣ, ಟ್ರಾಲಿ ತಳ್ಳಿದ ಕಟ್ಟೆ, ಇವತ್ತು ಅವನೇ ಊಟ ಹಾಕೋದು ನಮ್ಗೆ. ಹಾಗೆ ಕಿಶನ್, ಅಮೂಲ್ಯ, ಕುಮಾರ, ರಾಜು, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಿನಿಮಾ ಬಿಡುಗಡೆ ರೆಡಿ ಆಗಿದೆ. ಹೇಳಿದ್ರು ಡಿಜಿಟಲ್ ಸಿನಿಮಾ ಹೆಸರಲ್ಲಿ ಉಪೇಂದ್ರ ಆಗ್ಬಿಟ್ರಲ್ಲ. ಹಾಗಾಗಿ ನಿಮ್ಮೆಲ್ಲರ ನಾವೇನೇ ಕೆಲಸ ಮಾಡಿದ್ರು ನಮ್ಮನ್ನ ಫಸ್ಟ್ ಜನಗಳ ಮುಂದೆ ತಗೊಂಡು ಹೋಗಿ ನಿಲ್ಸೋರು ನೀವು, ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾದವರು. ನಿಮ್ಮ ಸಹಕಾರ ನಮ್ಮ ಸಿನಿಮಾದೊಂದಿಗೆ ಇರಲಿ. ಸಿನಿಮಾ ಶುಕ್ರವಾರ ನೋಡಿ ಅದ್ಭುತವಾದ ರೆಸ್ಪಾನ್ಸ್ ನೀವು ಕೊಟ್ಟು ನೀವು ಅದನ್ನು ಇನ್ನೂ ಎಷ್ಟು ಮಟ್ಟಿಗೆ ಪ್ರಮೋಟ್ ಮಾಡ್ತೀರಾ ಅದೆಲ್ಲ ನಿಮ್ ಕೈಲಿದೆ. ಥ್ಯಾಂಕ್ ಯು ವೆರಿ ಮಚ್. ಗೆಳೆಯ ಮಾತಾಡ್ತಾರೆ. ಥ್ಯಾಂಕ್ ಯು. ಇನ್ನು ಒನ್ಸ್ ಅಗೇನ್ ಈ ಹಾಡನ್ನ ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಡೆಡಿಕೇಟ್ ಮಾಡ್ತಾ ಇನ್ನೊಂದ್ಸರಿ ಪ್ಲೇ ಮಾಡ್ತಾ ಇದ್ದೀನಿ. ಇದು ಮುಗಿದ ತಕ್ಷಣ ಎಲ್ಲರೂ ಉಪಹಾರ ಸೇವನೆ ಮಾಡಿ ಸಿಯು ಅಂತ ಹೇಳಿ ಮತ್ತೆ ವಿಲ್ ಗೆಟ್ ಇನ್ ಥಿಯೇಟರ್ಸ್. ಟ್ರೈಲರ್ ರಿಲೀಸ್ ಮಾಡಲ್ಲ, ಸಿನಿಮಾ ರಿಲೀಸ್ ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ, ದಟ್ ವಿ ಆರ್ ಪ್ಲಾನಿಂಗ್. ಅಲ್ಲೂ ಕೂಡ ಸಾಂಗನ್ನೇ ಪ್ಲೇ ಮಾಡಬೇಕು ಅಂತ ಪ್ಲಾನ್. ಹಾಡುಗಳೇ ಟ್ರೈಲರ್, ಸಿನಿಮಾಗೆ ಹಾಡುಗಳೇ ಟ್ರೈಲರ್. ಸೊ ಹಾಗಾಗಿ ರಾಜಶೇಖರ್ ಅವ್ರ ತಾಕತ್ ಏನು ಅಂತ ಬಹುಶಃ ಎಲ್ಲ ಕನ್ನಡ ಸಿನಿಮಾ ಪ್ರೇಮಿಗಳಿಗೂ ಗೊತ್ತಿದೆ. ಅವ್ರ ಹಾಡುಗಳೇ ಅವ್ರ ಸಿನಿಮಾ ಟ್ರೈಲರು. ಅವರ ಸಂಭಾಷಣೆ, ಇನ್ನು ಸಂಭಾಷಣೆಗಾರರು ಬೇರೆ ಇರ್ತಾರೆ, ಆದ್ರೂ ಗೆಳೆಯನೊಂದು ಹೇಳಿದ್ರಲ್ಲ ಜಾದೂಗಾರ, ಆ ಕೆಲಸ ಮಾಡಿರ್ತಾರೆ ಅವರು. ಚೆನ್ನಾಗಿದೆ, ಇಟ್ಸ್ ವಂಡರ್ಫುಲ್, ಯು ವಿಲ್ ಲವ್ ಇಟ್. ಅಂಡ್ ಮಹೇಶ್, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಮಹೇಶ್ ಅವರು ನಿಮ್ಮನ್ನ ಸ್ಟೇಜ್ ಮೇಲೆ ಕರೆಯಕ್ಕಾಗಬೇಕಂತ ಇಲ್ಲ, ಮಕ್ಕಳು ತೊಂದರೆ ಕೊಡೋದು, ಮಕ್ಕಳು ಎತ್ಕೊಂಡು ಕೂತಿದ್ದಾರೆ. Thank you so much. So Vasana and everybody and all my team, all the press and print and digital, everyone, thank you so much. I'm dedicating this wonderful song for you all once again. Lights off.